ಹಲೋ ಎವ್ರಿವನ್. ಈರುಳ್ಳಿ, ಟೊಮಟೊ, ಮೆಣಸಿನ್ಕಾಯಿ ಏನೂ ಇಲ್ವಾ? ಮನೆಯಲ್ಲಿ ಕಾಯಿಪಲ್ಯನೇ ಇಲ್ವಾ? ಟೆನ್ಷನ್ ಬಿಡಿ, ಕೇವಲ 3 ನಿಮಿಷದಲ್ಲಿ ಈ ರೈಸ್ನ ಮಾಡ್ಕೊಳ್ಳಿ. ಸಖತ್ತಾಗಿರುತ್ತೆ. ಅದರಲ್ಲಿ ಬ್ಯಾಚುಲರ್ಸ್ ಇದ್ದರೆ ಈ ಒಂದು ರೈಸ್ ರೆಸಿಪಿ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ, ಫಿದಾ ಆಗೋದಂತೂ ಗ್ಯಾರಂಟಿ. ಹಾಗಿದ್ರೆ ಬನ್ನಿ, ಉಳಿದಿರುವ ಅನ್ನ ಆಗಿರ್ಬೋದು ಅಥವಾ ಬಿಸಿ ಬಿಸಿ ರೈಸ್ ಆಗಿರ್ಬೋದು, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಈ ಒಂದು ರೆಸಿಪಿನ ಟ್ರೈ ಮಾಡಿ. ಮನೆಯಲ್ಲಿ ಸ್ವಲ್ಪ ಕೂಡ ಕಾಯಿಪಲ್ಯ ಇಲ್ಲ ಅಂದರೂ ಚಿಂತೆ ಬಿಡಿ. ಫಸ್ಟು ನೋಡಿ, ಇಲ್ಲಿ ರೈಸ್ನ ತೊಗೊಂಡಿದ್ದೀನಿ. ರೈಸಿಗೇನಿದೆ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಸ್ವಲ್ಪ ಮೇಲ್ಗಡೆಯಿಂದ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಹಾಕಿದರೆ ಸಾಕಾಗುತ್ತೆ. 1 ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ ನಿಮಗೆ ಸ್ವಲ್ಪ ಬೇಕು ಜಾಸ್ತಿ ಅನ್ನೋಗಿದ್ರೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಒಂದು ಸತಿ ಕೈಯಿಂದನೇ ಕಲಿಸ್ಕೊಳ್ಳಿ, ಅಥವಾ ಸ್ಪೂನ್ ಇದ್ದರೆ ಸ್ಪೂನಿನ ಸಹಾಯದಿಂದಾದರೂ ಕಲಿಸ್ಕೋಬಹುದು. ತುಂಬ ಅಂದರೆ ತುಂಬ ಕ್ವಿಕ್ಕಾಗಿ ಕೇವಲ 3 ನಿಮಿಷದಲ್ಲಿ ಈ ಅಡುಗೆ ಆಗುತ್ತೆ. ಒಂದು ಸತಿ ನೀವು ಕೂಡ ಟ್ರೈ ಮಾಡಿ. ರೈಸ್ನಲ್ಲಿ ಈ ರೀತಿ ಖಾರ, ಉಪ್ಪು ಮತ್ತು ಅರಿಶಿನ ಆ್ಯಡ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಾದಂಥ ಗರಂ ಮಸಾಲ ಬೇಡ, ಯಾವುದು ಮಸಾಲ ಬೇಡ. ಇದರಲ್ಲಿ ಎಕ್ಸ್ಟ್ರಾ ಏನೇನು ಬೇಕಾಗೋದಿಲ್ಲ. ನೆಕ್ಸ್ಟು ಒಂದು ಕಡಾಯಿ ತೊಗೊಂಡಿದ್ದೀನಿ. ಕಡಾಯಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಕಡಾಯಿಯಲ್ಲಿ ಎಣ್ಣೆ ಕಾದ ನಂತರ 1/2 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕಿದ್ದೀನಿ. ಜೀರಿಗೆ ಮತ್ತು ಸಾಸಿವೆ ಎರಡು ಚಟ್ಪಟ್ ಅನ್ನಬೇಕು. ಅದಾದಮೇಲೆ 2 ಸ್ಪೂನ್ ಆಗುವಷ್ಟು ಶೇಂಗಾ ತೊಗೊಂಡಿದ್ದೀನಿ. ಹಸಿ ಶೇಂಗಾನ ಇದರಲ್ಲಿ ಹಾಕಿಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ. ಇಷ್ಟೇ ನೋಡಿ ಸ್ನೇಹಿತರೆ, ಕೇವಲ 3 ನಿಮಿಷದಲ್ಲಿ ಈ ರೆಸಿಪಿ ರೆಡಿ ಆಗುತ್ತೆ. ಕಣ್ಣು ತೆಗೆಯೋದ್ರೊಳಗೆ ಈ ಅಡುಗೆ ಆಗುತ್ತೆ. ಏನಾದರೂ ವೆರೈಟಿಯಾಗಿ ತಿನ್ನಬೇಕು, ಮಾಡೋಕ್ಕೆ ಬೇಜಾರಾಗಿದ್ದೆ ಅಂದರೆ ಈ ರೈಸ್ನ ಮಾಡ್ಕೊಳ್ಳಿ, ತುಂಬ ಇಷ್ಟಪಟ್ಟು ತಿಂತೀರಾ. ಈಗ ನೋಡಿ, ಎಣ್ಣೆಯಲ್ಲಿ ಹಸಿ ಶೇಂಗಾ ಮತ್ತು ಜೀರಿಗೆ ಸಾಸಿವೆ ಎರಡು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಕಲಸಿಟ್ಟಿರುವಂಥ ರೈಸ್ ಏನಿದೆ ನೋಡಿ, ಇದರಲ್ಲಿ ಹಾಕಿರುವಂಥ ಖಾರ, ಉಪ್ಪು, ಅರಿಶಿನ ಬಿಟ್ಟರೆ ಮತ್ತೇನೂ ಹಾಕಿಲ್ಲ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಒಂದು ಸತಿ ನೀವು ಕೂಡ ಟ್ರೈ ಮಾಡಿ. ಈಗ ಒಂದು ಸತಿ ಇದನ್ನು ನೀಟಾಗಿ ಕಲಿಸ್ಕೊಂಡ್ಬಿಟ್ರೆ ಮುಗಿದೋಗುತ್ತೆ. ನೋಡಿ, ಒಂದು ಸತಿ ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಇದನ್ನು ಸರ್ವ್ ಮಾಡಿಕೊಂಡ್ರೆ ಆಯಿತು. ಈಸಿಯಾಗಿ ಮಾಡ್ಕೋಬೋದು. ಯಾವುದೇ ರೀತಿ ಕಾಯಿಪಲ್ಯ ಇಲ್ಲ ಅಂಥೇಳಿ ಚಿಂತೆ ಬಿಡಿ. ಅಡುಗೆ ಮಾಡೋಕ್ಕೆ ಬೇಜಾರಾಗಿದ್ದರೂ ಕೂಡ ಈ ರೀತಿ ಕೇವಲ 3 ನಿಮಿಷದಲ್ಲಿ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗ ಸರ್ವ್ ಮಾಡೋಣ. ನೋಡಿದ್ರಲ್ಲ ಎಷ್ಟು ಝಟ್ಪಟ್ ಅಂತೇಳಿ ರೆಡಿಯಾಗಿರುವಂಥ ರೈಸ್. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.